ಇನ್ನು ಶಾಸಕರು ಸಂಸದರು ಜೊತೆಗೆ ಸದಸ್ಯರನ್ನ ಚುನಾಯಿತ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿ ಸಭೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ? ಬಿಬಿಎಂಪಿ ಬಜೆಟ್ ಬಗ್ಗೆ ಸಲಹೆ ನೀಡಲು ಕರೆದಿದ್ದೇವೆ. ಬೆಂಗಳೂರು ಬಜೆಟ್ ಗಾತ್ರ ಹೇಗಿರಬೇಕು ಎಂದು ಸಲಹೆ ಕೂಡ ನೀಡಿದ್ದೇವೆ. ಬಿಬಿಎಂಪಿ ಕಮಿಷನರ್ ಆಡಳಿತಾಧಿಕಾರಿ ಜೊತೆಗೆ ಪ್ರಪೋಸಲ್ ಕೂಡ ಕೊಟ್ಟಿದ್ದಾರೆ. ಒಂಟಿ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ತೆರಿಗೆಗಳನ್ನ ವಿಧಿಸಬೇಕು, ಎಷ್ಟೆಷ್ಟು ಆಯಾಮಗಳನ್ನ ಎಷ್ಟೆಷ್ಟು ತೆರಿಗೆಗಳನ್ನ ಅವರಿಂದ ವಸೂಲಿ ಮಾಡಬೇಕು ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಬಜೆಟ್ ಬಗ್ಗೆ ಸಲಹೆ ನೀಡಲು ಕರೆದಿದ್ರು. ಆ ಸಭೆಯಲ್ಲಿ ಬೆಂಗಳೂರು ಬಜೆಟ್ ಗಾತ್ರ ಹೇಗಿರಬೇಕು ಎಂದು ಸಲಹೆ ಕೂಡ ಕೊಟ್ಟಿದ್ದಾರೆ. ಬಿಬಿಎಂಪಿ ಕಮಿಷನರ್ ಜೊತೆಗೆ ಆಡಳಿತಾಧಿಕಾರಿ ಪ್ರಪೋಸಲ್ ಕೊಟ್ಟಿದ್ದಾರೆ. ಒಂಟಿ ಮನೆ ವಿಚಾರವಾಗಿ 50-50 ಮಾಡಲು ಸಲಹೆ ಕೂಡ ಕೊಟ್ಟಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಜೊತೆಗೆ ಸಂಸತ್ ಸದಸ್ಯರ ಚುನಾಯಿತ ಪ್ರತಿನಿಧಿಗಳೊಂದಿಗೆ ಸಭೆ ಮಾಡಿದ್ದಾರೆ. ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೂ ಬಿಬಿಎಂಪಿ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಮಾಡಿದ್ರು. ಈ ಸಭೆಯಲ್ಲಿ ಯಾವ್ಯಾವ ವಿಚಾರಗಳಿಗೆ ಹೆಚ್ಚೆಚ್ಚು ಮಹತ್ವ ಕೊಡಬೇಕು, ಜೊತೆಗೆ ತೆರಿಗೆ ವಸೂಲಿ ಯಾವ್ಯಾವ ವಿಧಾನಗಳಲ್ಲಿ ಅನುಸರಿಸಬೇಕು ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡಿದ್ದಾರೆ. ಬಿಬಿಎಂಪಿ ಚುನಾವಣೆಗೆ ಶೀಘ್ರದಲ್ಲೇ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಈಗ ಏಪ್ರಿಲ್ 30ರವರೆಗೂ ಕೂಡ ಸಮಯ ಕೊಡ್ತೇವೆ. ಈಗ ಬಿಬಿಎಂಪಿ ಕಮಿಷನರ್ ಜೊತೆಗೆ ಆಡಳಿತಾಧಿಕಾರಿ ಪ್ರಪೋಸಲ್ ಕೊಟ್ಟಿದ್ದಾರೆ. ಒಂಟಿ ಮನೆ ವಿಚಾರವಾಗಿ 50-50 ಮಾಡಲು ಕೂಡ ಸಲಹೆ ಕೊಟ್ಟಿದ್ದಾರೆ. ಆದರೆ ಫುಟ್ಪಾತ್ ಅಂಗಡಿ ರಿಜಿಸ್ಟರ್ ಮಾಡಲು ಸೂಚನೆ ಕೊಟ್ಟಿದ್ದೇವೆ. ಆದರೆ ಅವರು ಪರ್ಮನೆಂಟ್ ಆಗಿ ಇಟ್ಟುಕೊಳ್ಳುವಂತಿಲ್ಲ. ಬಿಬಿಎಂಪಿ ಫುಟ್ಪಾತ್ ಮೇಲೆ ಅಂಗಡಿ ಇಟ್ಟುಕೊಂಡಿದ್ದಾರೆ, ಅವರು ರಿಜಿಸ್ಟರ್ ಮಾಡಿಕೊಳ್ಬೇಕು. ಏಪ್ರಿಲ್ 30ರವರೆಗೂ ಕೂಡ ಸಮಯ ಕೊಟ್ಟಿದ್ದೇವೆ. ರಿಜಿಸ್ಟರ್ ಆಗದ ಫುಟ್ಪಾತ್ ಅಂಗಡಿಗಳಲ್ಲಿ ಆ ಅಂಗಡಿಗಳೇನಿವೆ ಅದನ್ನು ತೆರವು ಮಾಡ್ತೇವೆ. ರಿಜಿಸ್ಟರ್ ಆಗದೇ ಇದ್ದರೆ ಅಂತಹ ಅಂಗಡಿಗಳನ್ನ ತೆರವು ಮಾಡ್ತಾರಂತೆ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂಗಡಿ ಜೊತೆಗೆ ಫುಟ್ಪಾತ್ ಬದಿಯಲ್ಲಿ ಅಂಗಡಿಗಳನ್ನ ಇಟ್ಟು ವ್ಯಾಪಾರಗಳನ್ನ ಮಾಡ್ತಾರಲ್ಲ, ಅಂಥವರಿಗೆ ಕಡ್ಡಾಯವಾಗಿ ರಿಜಿಸ್ಟರ್ ಆಗಲೇಬೇಕು. ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದ ನಂತರ ವ್ಯಾಪಾರ ವಹಿವಾಟುಗಳನ್ನು ಮಾಡಬೇಕು. ಈ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ. ಪರ್ಮನೆಂಟ್ ಆಗಿ ಅಂಗಡಿಗಳನ್ನು ಇಟ್ಕೊಳ್ಳುವಂತಿಲ್ಲ. ಬಿಬಿಎಂಪಿ ಫುಟ್ಪಾತ್ ಮೇಲೆ ಅಂಗಡಿ ಮುಂಗಟ್ಟುಗಳನ್ನ ಸಾಮಾನ್ಯವಾಗಿ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ. ಈಗ ಅವರಿಗೆ ಶಾಕ್ ಎದುರಾಗಿದೆ ಅಂತಾನೆ ಹೇಳ್ಬೋದು. ರಿಜಿಸ್ಟರ್ ಆದವರಿಗೆ ತಳ್ಳುವ ಗಾಡಿ ಕೂಡ ಕೊಡ್ತಾರೆ. ಈಗಾಗಲೇ ಬಿಲ್ ಕೂಡ ಪಾಸ್ ಆಗಿದೆ. ಚುನಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಚುನಾವಣೆ ಶೀಘ್ರದಲ್ಲೇ ಮಾಡುವ ತಯಾರಿ ಕೂಡ ನಡೆಸಿದ್ದಾರೆ. ಈಗಾಗಲೇ ಬಿಲ್ ಪಾಸ್ ಮಾಡಿದ್ದೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆಲ್ ಪಾರ್ಟಿ ಜಾಯಿಂಟ್ ಕಮಿಟಿ ಮಾಡಿದ್ದಾರೆ. ರಾಜ್ಯಪಾಲರು ಕೂಡ ಕ್ರಮ ಕೈಗೊಳ್ತಾರೆ. ಬಿಬಿಎಂಪಿ ಚುನಾವಣೆ ಶೀಘ್ರದಲ್ಲೇ ಮಾಡುವ ತಯಾರಿ ಕೂಡ ಮಾಡಿದ್ದಾರೆ. ಈ ಬಗ್ಗೆ ಸಭೆಯ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಾಗಲೇ ಬಿಲ್ ಪಾಸ್ ಮಾಡಿದ್ದೇವೆ, ಎಲ್ಲಾ ಪಾರ್ಟಿಯ ಜಾಯಿಂಟ್ ಕಮಿಟಿ ಸದಸ್ಯರ ಸಭೆ ಮಾಡ್ತೇವೆ, ಜೊತೆಗೆ ರಾಜ್ಯಪಾಲರು ಕೂಡ ಈ ಬಗ್ಗೆ ಕ್ರಮ ತೆಗೆದುಕೊಳ್ತಾರೆ. ಯಾರು ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಅವರೆಲ್ಲ ಕೂಡ ಬೆಂಗಳೂರು ಕಾರ್ಪೊರೇಷನ್ ಬಜೆಟ್ ವಿಚಾರದಲ್ಲಿ ಅವರ ಸಲಹೆಯನ್ನು ಕೇಳಲಿಕ್ಕೆ ನಾವೆಲ್ಲ ಆಹ್ವಾನಿಸಿದ್ದೇವೆ. ಎಲ್ಲ ಶಾಸಕರು ಅವರವರ ಕ್ಷೇತ್ರದ ಸಮಸ್ಯೆಗಳು ಮತ್ತು ಬೆಂಗಳೂರು ಗಾತ್ರ ಯಾವ ರೀತಿ ಇರಬೇಕು, ಬಜೆಟ್ ಅವ್ರಿಗೆ ಏನು ಅನುಕೂಲ ಆಗಬೇಕು ಅನ್ನೋದನ್ನ ಕೆಲವು ಅನೇಕ ಸಲಹೆಗಳನ್ನ ಕೊಟ್ಟಿದ್ದಾರೆ. ನಾವು ಕಾರ್ಪೊರೇಷನ್ ವತಿಯಿಂದ, ಸರ್ಕಾರದ ವತಿಯಿಂದ ನಾವು ಏನು ಮುಂದಕ್ಕೆ ಆಲೋಚನೆಯನ್ನು ಮಾಡಿದ್ದೇವೆ ಅನ್ನೋದು ಕೂಡ ಅವರ ಗಮನಕ್ಕೆ ತಿಳಿಸಿದ್ದೇವೆ. ನಾನು ಎಲ್ಲರ ಅಭಿಪ್ರಾಯ ಪಡೆದಿದ್ದೇನೆ. ಮುಂದಕ್ಕೆ ನಮ್ಮ ಕಮಿಷನರು ಮತ್ತು ನಮ್ಮ ಅಡ್ಮಿನಿಸ್ಟ್ರೇಟರ್ ಇಬ್ರು ಕೂಡ ಒಂದು ಪ್ರಪೋಸಲ್ಸ್ ಅವರ ಸಲಹೆಯನ್ನ ತೆಗೆದುಕೊಂಡು ಬಂದು ನಮ್ಮ ಹತ್ರ ಚರ್ಚೆ ಮಾಡ್ತಾರೆ. ಇಂಡಿಪೆಂಡೆಂಟ್ ಆಗಿ ಅವರು ನಮ್ಮ ಬಜೆಟ್ ಅನ್ನ ಅವರು ಘೋಷಣೆ ಮಾಡ್ತಾರೆ. ಅದು ಅವರ ಅಥಾರಿಟಿ, ಅವರು ಮಾಡ್ತಾರೆ. ಈ ಮಧ್ಯದಲ್ಲಿ ಈ ಬಡವರಿಗೆ ಮನೆ ಕೊಡೋ ವಿಚಾರದಲ್ಲಿ ಎಲ್ಲಾ ಶಾಸಕರು ಒಮ್ಮತದಿಂದ ಸ್ವಲ್ಪ 50-50 ಮಾಡಬೇಕು ಅಂತ ಹೇಳಿ, ಗ್ರೂಪ್ ಹೌಸಿಂಗ್ 50, ಇಂಡಿವಿಜುವಲ್ 50, ಒಂಟಿ ಮನೆ ಮಾಡಬೇಕು ಅಂತ ಕೂಡ
ಸಲಹೆಯನ್ನ ಅವರು ಕೊಟ್ಟಿದ್ದಾರೆ. ಅದು ಕೂಡ ನಾವು ಚರ್ಚೆ ಮಾಡ್ತೀವಿ. ಈ ಮಧ್ಯದಲ್ಲಿ ಬೆಂಗಳೂರಿನ ಫುಟ್ಪಾತ್ ಅಲ್ಲಿ ಯಾರು ಅಂಗಡಿಗಳು ಇಟ್ಟಿದ್ದಾರೆ ಅವರೆಲ್ಲರೂ ಕೂಡ ನಾವು ರಿಜಿಸ್ಟರ್ ಮಾಡ್ಕೊಡಿ ಅಂತ ಹೇಳಿದ್ದೇವೆ. ಸ್ಟ್ರೀಟ್ ವೆಂಡರ್ಸ್ ಎಲ್ಲರೂ ಕೂಡ ಅವರು ಒಂದು ಅಂಗಡಿ ತರ ಸ್ವಂತ ವಾಪಸ್ ಪರ್ಮನೆಂಟ್ ಅಂಗಡಿ ತರ ಇಟ್ಕೊಳ್ಳಿಕ್ಕೆ ಇನ್ನು ಮುಂದಕ್ಕೆ ಅವಕಾಶ ಕೊಡಕ್ ಆಗುದಿಲ್ಲ. ಕಾನೂನಲ್ಲೂ ಅವಕಾಶ ಇಲ್ಲ. ನಮ್ಗೆ ಕೋರ್ಟ್ ಇಂದ ಎಲ್ಲ ಬೇಕಾದಷ್ಟು ಡೈರೆಕ್ಷನ್ಸ್ ಬಂದಿದೆ. ನಾವು ಕೋರ್ಟ್ ಕೂಡ ನಾವು ಗೌರವದಿಂದ ಕೋರ್ಟ್ ಸೂಚನೆ